ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮಕ್ಕಳಿಗೆ ತಿಂಡಿ ಎಲ್ಲನೂ ಖಾಲಿ ಆಗಿತ್ತು. ಲಂಚ್ ಬಾಕ್ಸಿಗೆ ಆಗಲೇ ಸ್ನ್ಯಾಕ್ಸಿಗೆಲ್ಲ ಬಿಡ್ತಾ ಇರ್ತಾರೆ. ಸ್ವಲ್ಪ ತಿಂಡಿಗಳು ಮತ್ತು ಮನೆಗೂ ಸ್ವಲ್ಪ ಐಟಮ್ಸ್ ಎಲ್ಲನೂ ಖಾಲಿಯಾಗಿತ್ತು. ಸರಿ ಅಂದ್ಬಿಟ್ಟು ಮೆಟ್ರೋಗೆ ಶಾಪಿಂಗ್ಗೆ ಅಂತ ಬಂದ್ವಿ. ನಾವೊಂದು ಸಲ ಕಂಪಲ್ಸರಿ ತಿಂಗ್ಳಿಗೆ ಒಂದು ಸಲ ಬಂದೇ ಬರ್ತೀವಿ. ಯಾಕಂತಂದರೆ ಮಕ್ಕಳು ತಿನ್ನೋ ಮಕ್ಕಳಲ್ವಾ, ಮನೇಲಿ ತಿಂಡಿ ಎಲ್ಲನೂ ಖಾಲಿ ಆಗಿಬಿಡುತ್ತೆ. ಏನಾದರೂ ಅವ್ರಿಗೆ ತಿಂಡಿ ಇರಲೇಬೇಕು ತಿನ್ನೋದಕ್ಕೆ, ಮಕ್ಕಳದೇ ಒಂದು ಹಿಂಸೆ ಆಗಿಬಿಡುತ್ತೆ. ಅದರಲ್ಲೂ ನಮ್ಮ ಅಪ್ಪದಂತೂ ಸಿಕ್ಕಾಪಟ್ಟೆ ಹಿಂಸೆ. ತಿಂಡಿ ಬೇಕು, ತಿಂಡಿ ಏನೂ ಇಲ್ಲ ಅಂತ ಹಠ ಮಾಡ್ತಿರ್ತಾನೆ. ಸರಿ ಅಂದ್ಬಿಟ್ಟು ಮೆಟ್ರೋಗೆ ಬಂದ್ವಿ. ಹೋಲ್ಸೇಲಾಗೆ ಸಿಗುತ್ತಲ್ವ, ಒಂದು ಸಲ ಬಂದು ಎಲ್ಲ ಐಟಮ್ಸನ್ನು ತೊಗೊಂಡೋಗ್ಬಿಟ್ರೆ ಇನ್ನು ತಿಂಗ್ಳವರೆಗೂ ಏನೂ ಮಾತಾಡೋ ಥರ ಇರಲ್ಲ. ಸರಿ ಅಂದ್ಬಿಟ್ಟು ಮೆಟ್ರೋಗೆ ಬಂದ್ವಿ. ಯಾವಾಗ ಏನಾದರೂ ಮನೇಲಿ ತಿಂಡಿ ಖಾಲಿ ಆಗಿಬಿಟ್ರೆ ಅವನದೇ ಒಂದು ಹಿಂಸೆ ಇರುತ್ತೆ. ಯಾವಾಗ ಹೋಗೋಣ ಅಂತ ಒಂದೇ ಹಿಂಸೆ ಇಡ್ತಾ ಇರ್ತಾನೆ. ಸರಿ, ಯಾವಾಗಲಾದರೂ ಈ ಥರ ರಜಾ ಇದ್ದಾಗ ಒಂದು ಸಲ ಬಂದು ತೊಗೊಂಡೋಗ್ಬಿಡೋಣ ಅಂದ್ಬಿಟ್ಟು ಬಂದ್ವಿ. ಆಯಿತು, ಫೈನಲಾಗಿ ಎಲ್ಲ ಶಾಪಿಂಗ್ ಮಾಡಿ ಒಂದಷ್ಟು ತಿಂಡಿನ ತೊಗೊಂಡು ಬಂದ್ವಿ. ಅವನಿಗಂತೂ ಖುಷಿ, ಎಲ್ಲ ಅವ್ನಿಗೆ ಬೇಕಾಗಿರೋದು ತಿಂಡಿ ಎಲ್ಲನೂ ಸಿಕ್ಕಿದೆ. ಬಿಸ್ಕೆಟು, ಚಾಕ್ಲೇಟ್ ಆಗಲಿ, ಚಾಕ್ಲೇಟ್ ಏನು ಅಷ್ಟು ತೊಗೊಳೋದಕ್ಕೆ ಹೋಗಲಿಲ್ಲ, ಸ್ವಲ್ಪ ಸಿಕ್ತು ಅಂದ್ಬಿಟ್ಟು ಬಿಸ್ಕೆಟ್ ಸ್ವಲ್ಪ ತೊಗೊಂಡ್ವಿ. ಅವನಿಗೆ ಸ್ನ್ಯಾಕ್ಸಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಅಲ್ಲಿ ಆಗಲೇ ಒಂದು ನಾಯಿ ಮರಿನ ನೋಡಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸರಿ ಅಂದ್ಬಿಟ್ಟು ಅದ್ರ ಹೆಸರು ಬಂದು ಲಿಲ್ಲಿ ಅಂತ ಹೇಳಿ. ಅಲ್ಲಾಗಿ ಮೆಟ್ರೋ ಶಾಪಿಂಗ್ ಎಲ್ಲ ಮುಗಿದ್ದು ಮನೆಗೆ ಹೋಗ್ತಾ ಇದ್ದೀವಿ. ಈ ಕಡೆ ನೋಡಮ್ಮ, ಬಾಯ್ ಹೇಳ್ಬಿಡು, ಬಾಯ್. ಈ ಕಡೆ ನೋಡ್ರಿ, ಬಿಲ್ ಜಾಸ್ತಿ ಆಗುತ್ತೆ ಅಂತ ಫೀಲಿಂಗ್ ಆಗ್ಬಿಟ್ಟಿತ್ತು ಅವ್ರಿಗೆ. ಅಪ್ಪು ಇಲ್ಲಿ, ಏಯ್ ಬಾರು, ಬೇಡ ಬಾ, ಬೀದಿಗೆ ಹೋಗ್ಬಿಟ್ಟಿಯ, ಬಾ ಅಲ್ಲಿ. ಸರಿ ಬಾ, ಆಯಿತು ಅಲ್ಲೇನೆ. ಹೊಟ್ಟೆ ಬೇರೆ ಹಸಿತೈತೆ, ಊಟ ಬೇರೆ ಇನ್ನೂ ಮಾಡಿಲ್ಲ. ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗ್ಬೇಕು. ಅವ್ನು ಆ ಕಡೆಯಿಂದ ಬರ್ತಾನಂತೆ. ಅಪ್ಪು ನೀರು ಕಡ, ಕಾರ್ಗೆ ಇವಾಗ ಎಲ್ಲನೂ ಇರ್ತಿರ್ಬೇಕು. ಮಕ್ಕಳು ಮೆಟ್ರೋಗೆ ಹೋಗ್ಬಿಟ್ರೆ ಅವ್ರಿಗೆ ಒಂಥರ ಖುಷಿ ಇರುತ್ತಲ್ವ. ಎಲ್ಲ ಫೈನಲ್ ಆಗಿ ಸಾಮಾನೆಲ್ಲನೂ ತೊಗೊಂಡು ಕಾರ್ಗೆಲ್ಲನೂ ಎತ್ತಿಟ್ಕೋಬೇಕು ಅಂದ್ಬಿಟ್ಟು ಅಲ್ಲಿಂದ ರೀಚ್ ಆಗ್ತಾಯಿದ್ದೀವಿ. ಅಲ್ಲಿ ಮಳೆ ಬಂದಿದ್ದು, ನೀರೆಲ್ಲ ಇತ್ತು. ಅಲ್ಲಿ ಹೋಗ್ಬಿಟ್ಟು ಇಬ್ಬರು ಆಟ ಆಡ್ಕೊತಾ ಇದ್ದಾರೆ. ನೀರಂತಂದರೆ ಸಿಕ್ಕಾಬಟ್ಟೆ ಇಷ್ಟ ಅವ್ರಿಗೆ. ಎಲ್ಲಾದರೂ ಆಚೆ ಕಡೆ ಕರ್ಕೊಂಡೋಗಿ ಅಂತ ಹಿಂಸೆ ಮಾಡ್ತಾ ಇರ್ತಾರೆ. ಸರಿ ಅಂದ್ಬಿಟ್ಟು ಫೈನಲ್ ಆಗಿ ಮನೆಗೆ ಬಂದ್ವು. ನೈಟ್ ಸ್ವಲ್ಪ ಫೈನಲ್ ಆಗಿ ಒಂದು ಗೇಮ್ನ ಆಡೋಣ ಅಂತ ಹೇಳ್ಬಿಟ್ಟು ತನ್ವಿ ಹೇಳಿದ್ಲು. ಸರಿ ಅಂದ್ಬಿಟ್ಟು ಗೇಮ್ ಆಡೋಣ ಅಂದ್ಬಿಟ್ಟು ಆಡ್ತಾ ಇದ್ವಿ. ಶಕ್ತಿ ಪ್ರದರ್ಶನ ಮಾಡೋಣ, ಹೆಂಗಿದೆ ಶಕ್ತಿ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ವಿ. ಯಪ್ಪ, ನನ್ನ ಕೈಲಂತೂ ಆಗೇ ಇಲ್ಲ ಗೇಮ್ನ ಆಡೋದಕ್ಕೆ. ಸುಮ್ಮನೆ ಮಕ್ಳಿಗೋಸ್ಕರ ಏನೋ ಒಂಥರ ಖುಷಿ ಇರುತ್ತಲ್ವ, ಅವ್ರಿಗೂ ಆಟ ಆಡಿಸಿದ್ರೆ ಅಂದ್ಬಿಟ್ಟು ಆಡ್ತಾ ಇದ್ವಿ. ನೆಕ್ಸ್ಟು ಗೇಮ್ ಎಲ್ಲನೂ ಮುಗೀತು. ಅದರಲ್ಲಿ ವಿನ್ನ ಯಾರಾದರೂ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ, ಗೊತ್ತಿರುತ್ತೆ ನಿಮಗೆ ಯಾರು ವಿನ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು. ಸರಿ, ನೆಕ್ಸ್ಟು ನಮ್ಮನೆ ಹತ್ರ ಡೈಲಿ ಒಂದು ಹಳಿಲು ಸಹ ಬರುತ್ತೆ. ನಾವು ಇದು ನೇರಳೆ ಹಣ್ಣು ಬೀಜನ ತಿಂದ್ಬಿಟ್ಟು ಬಿಸಾಕಿದ್ವಿ, ಅದನ್ನು ತಿನ್ನೋದಕ್ಕೆ ಅಂತ ಡೈಲಿ ಬರುತ್ತೆ. ಮತ್ತು ಗಿಡದಲ್ಲಿ ಇರುತ್ತಲ್ಲ ಹೂ, ಮಗುಗಳೆಲ್ಲನೂ ಕಿತ್ಕೊಂಡು ತಿಂದ್ಬಿಡುತ್ತೆ. ಈ ಹಳಿಲು ಡೈಲಿ ಬರುತ್ತೆ ನಮ್ಮನೆ ಹತ್ರ. ಸರಿ, ಏನಾದರೂ ಊಟನೂ ಸ್ವಲ್ಪ ಹಣ್ಣೇನಾದರೂ ಇಡ್ತಾ ಇರ್ತೀವಿ, ಅವಾಗವಾಗ ಬಂದು ಅದು ತಿಂದ್ಕೊಂಡು ಹೋಗ್ಬಿಡುತ್ತೆ. ಅಭ್ಯಾಸ ಆಗಿಬಿಟ್ಟಿದೆ. ಸರಿ ಅಂದ್ಬಿಟ್ಟು ಅದನ್ನು ಸಹ ಬಂದು ಮಕ್ಳಿಗೆಲ್ಲನೂ ಈ ಥರದ್ದೆಲ್ಲ ತೋರಿಸೋದಕ್ಕೆ ಅವ್ರಿಗೊಂಥರ ಖುಷಿ ಅಲ್ವಾ. ಸರಿ ಅಂದ್ಬಿಟ್ಟು ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಪೆಪ್ಪರ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಒಂದು 2-3 ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ. ಆಯಿಲು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ಫ್ಲೇವರ್ಗೋಸ್ಕರ ಸ್ವಲ್ಪ ಕಸ್ತೂರಿ ಮೇಥಿನ ಸೇರಿಸ್ಕೊತಾ ಇದ್ದೀನಿ. ಬೇಕಂದರೆ ಹಾಕ್ಕೊಳ್ಳಿ ನಿಮಗೆ ಫ್ಲೇವರ್ಗೆ. ನಾನಿಲ್ಲಿ ಆಪ್ಷನಲ್ಲು, ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ನೆಕ್ಸ್ಟು 1-2 ಗಡ್ಡೆ ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಎಲ್ಲನೂ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ 2 ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಹಾಗೆ ಕಟ್ ಮಾಡ್ದಿರಾನೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫ್ರಿಜ್ಜಲ್ಲೇ ಯಾವಾಗಲೂ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ನೆಕ್ಸ್ಟು 1 ಹಿಡಿ ಆಗುವಷ್ಟು ಕರಿಬೇವು ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವು ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಪೆಪ್ಪರ್ ಫ್ರೈಗೆ ಚೆನ್ನಾಗಿರುತ್ತೆ. ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ 1 ಹಿಡಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ಸ್ವಲ್ಪ ಸೇರಿಸಿ ಇದಿಷ್ಟನ್ನು ಎಲ್ಲನೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಹಾಗೆ ನೆಕ್ಸ್ಟು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 4 ಪೀಸ್ ಆಗುವಷ್ಟು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಗೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಿ, ಇದು ಫ್ಲೇವರಿಗೋಸ್ಕರ ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು 4 ಪೀಸು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಆದಮೇಲೆ ತೊಳೆದಿಟ್ಕೊಂಡಿರುವಂತಹ 3/4 kg ಚಿಕನ್ನ ನಾನಿಲ್ಲಿ ಸೇರಿಸಿ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಈರುಳ್ಳಿ ಅಥವಾ ಎಲ್ಲನೂ ಚಿಕನ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು 2 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾದ್ರೇ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು, ಆವಾಗ ಸ್ವಲ್ಪ ಉಪ್ಪು ಖಾರ ಎಲ್ಲನೂ ಚೆನ್ನಾಗೇ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾನಿವಾಗ ಇಲ್ಲಿ ಒಂದು 3 ಅಥವಾ 4 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿನ ಸೇರಿಸ್ತಾ ಇದ್ದೀನಿ, ಅಂದರೆ ಮೆಣಸುಕಾಳು ಪುಡಿನ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಗಲೇ ಪೆಪ್ಪರ್ ಪುಡಿ ಹಾಕ್ತಿದ್ದಾಗೇ ಘಮ ಚೆನ್ನಾಗಿ ಬರ್ತಿದೆ. ಸ್ವಲ್ಪ ಡ್ರೈ ಆಗಬೇಕು, ಅದು ಸ್ವಲ್ಪ ನೀರು ಬಿಟ್ಕೊತಾ ಇದೆ ಅಂತ ಅನ್ಬೇಕಾದ್ರೇ ನಾವು ಒಂದು 3 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿನ ಸೇರಿಸಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನೀರನ್ನ ಹಾಕೋದಕ್ಕೆ ಹೋಗಬೇಡಿ, ಇದಿಷ್ಟು ಸ್ವಲ್ಪ ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಹಾಗೆಯೇ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಪೆಪ್ಪರ್ ಪುಡಿ ಚಿಕನ್ಗೆ ಮಿಶ್ರಣ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ಒಂದು ಬೇಯೋದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. 1 ಗ್ಲಾಸ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಹಾಗೆ ಪೆಪ್ಪರ್ ಪುಡಿ ಮಾತ್ರ ಹಾಕಿ ನೀರು ಹಾಕ್ತಿರನೇ ಬೇಯಿಸ್ಕೊತೀವಿ ಅಂದರೆ ಆಗಲ್ಲ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಬೇಯಿಸ್ಕೊಂಡ್ರೆ ಟೇಸ್ಟೂ ಚೆನ್ನಾಗಿಡುತ್ತೆ ಮತ್ತು ಮಸಾಲೆ ಎಲ್ಲನೂ ಚಿಕನ್ಗೆ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಆ ನೀರೆಲ್ಲನೂ ಚೆನ್ನಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಚಿಕನ್ ಚೆನ್ನಾಗಿ ಬೆಂದಿದ್ರೆ ನಮಗೂ ಸಹ ಆರೋಗ್ಯಕ್ಕೆ ಒಳ್ಳೆಯದು, ಜೀರ್ಣಾಂಶ ಬೇಗ ಆಗುತ್ತೆ, ಇಲ್ಲಾಂದರೆ ಜೀರ್ಣ ಆಗಲ್ಲ. ಅದಕ್ಕೋಸ್ಕರ ನಾವು ನೀರನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ನಾನಿವಾಗ ಒಂದು 5 ನಿಮಿಷಗಳ ಕಾಲ ಆದಮೇಲೆ ಪದೇ ಪದೇ ನಾವು ತಟ್ಟೆನ ಓಪನ್ ಮಾಡಿ ಚೆನ್ನಾಗಿ ಮಧ್ಯದಲ್ಲೇ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಎಲ್ಲನೂ ನೀರಿನ ಅಂಶನೂ ಎಲ್ಲನೂ ಹೋಗಿ ಡ್ರೈ ಆಗಬೇಕು, ಆವಾಗಲೇ ಪೆಪ್ಪರ್ ಫ್ರೈ ಚೆನ್ನಾಗಾಗೋದು. ನೋಡಿ, ಈ ರೀತಿಯಾಗಿ ಈ ಹದದಲ್ಲಿ ಬಂದಿದೆ. ಸ್ವಲ್ಪ ಫೈನಲ್ ಆಗಿ ಇನ್ನೂ ಸ್ವಲ್ಪ ಏನು ನೀರಿನ ಅಂಶ ಇದೆ ಅದೆಲ್ಲನೂ ಸಹ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟು ಆವಾಗಲೇ ಸಹ ಚೆನ್ನಾಗಿ ಬರೋದು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಎಲ್ಲನೂ ಡ್ರೈ ಆಗಿದೆ. ನಮಗಿನ್ನೂ ಡ್ರೈಯಾಗೇ ಬೇಕು, ಉದ್ದುದ್ರಾಗೆ ಬೇಕು ಅಂತಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊತಾ ಇದ್ದರೆ ಅದು ಡ್ರೈ ಆಗ್ತಾ ಬರುತ್ತೆ. ನೋಡಿ, ಫೈನಲ್ ಆಗಿ ಇವಾಗ ಚಿಕನ್ ಪೆಪ್ಪರ್ ಫ್ರೈ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ. ಈ ಮಳೆ ಬರ್ತಿರೋ ಅಂಥ ವೆದರಿಗಂತೂ ಈ ರೀತಿಯಾಗಿ ಪೆಪ್ಪರ್ ಫ್ರೈ ಅಥವಾ ಚಿಕನ್ ಸಾಂಬಾರನ್ನ ಮಾಡಿಕೊಂಡು ಸೈಡಲ್ಲಿ ಮುದ್ದೆ ಇಟ್ಕೊಂಡು ತಿಂತಾಯಿದ್ರೆ ಒಂಥರ ಟೇಸ್ಟ್ ಸೂಪರ್ ಅಂತಲೇ ಹೇಳ್ಬೋದು. ಚಳಿಗೆ ಮನೆಯಿಂದ ಆಚೆ ಕಡೆ ಹೋಗೋದಕ್ಕೆ ಆಗಲ್ಲ. ನೋಡಿ, ನಾನಿವಾಗ ಮುದ್ದೆ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಚಿಕನ್ ಸಾಂಬಾರು ಹಾಗೆ ಚಿಕನ್ ಪೆಪ್ಪರ್ ಫ್ರೈನ ನಾನಿವಾಗ ಇಲ್ಲಿ ನಿಮ್ಮೆಲ್ರಿಗೂ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ಸೂಪರ್ ಟೇಸ್ಟಿಯಾದ ಚಿಕನ್ ಸಾಂಬಾರು ರೆಡಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ರೀತಿಯಾಗಿ ತುಂಬಾ ಟೇಸ್ಟ್ ಅಂತೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೂಪರ್ ಟೇಸ್ಟಿಯಾದ ಚಿಕನ್ ಸಾಂಬಾರ್ ಹಾಗೆ ಪೆಪ್ಪರ್ ಫ್ರೈ ಡಿಫ್ರೆಂಟ್ ಆಗಿ ರೆಡಿ ಆಗಿದೆ. ಜೊತೆಗೆ ಸೌತೆಕಾಯಿ ಹಾಗೆ ಈರುಳ್ಳಿನ ಇಟ್ಕೊಂಡ್ರೆ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಚಳಿಗೂ ಅದಕ್ಕೂ ತುಂಬಾ ಟೇಸ್ಟಿಯಾಗಿ ಈ ರೀತಿಯಾಗಿ ಮುದ್ದೆ ಸಾಂಬಾರನ್ನ ಮಾಡಿಕೊಂಡು ನೀವು ಒಮ್ಮೆ ತಿನ್ನೋಡಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ.